ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಮುಖ ಕವಿಗಳು ಮತ್ತು ಅವರ ಕಾವ್ಯನಾಮಗಳು, ಅನಂತರ ಪ್ರಮುಖ ವಚನಕಾರರು ಮತ್ತು ಅವರ ಅಂಕಿತನಾಮ, ಕೀರ್ತನಾಕಾರರು ಮತ್ತು ಅವರ ಅಂಕಿತನಾಮವನ್ನು ನೋಡ್ತಾ ಹೋಗೋಣ. ಇದು ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ. ಜೊತೆಗೆ GPSTR, HSTR ಮತ್ತು KPSC ನಡೆಸುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈಗ ಮೊದಲನೆಯ ಕವಿ ಯಾರು ಅಂತ ಅಂದರೆ ಅಜ್ಜಂಪುರ ಸೀತಾರಾಮ. ಅಜ್ಜಂಪುರ ಸೀತಾರಾಮ ಇವರ ಕಾವ್ಯನಾಮ ಆನಂದ. ಅನಂತರ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಇವರ ಅಂಕಿತನಾಮ ಅನಕೃ. ಇವರ ಪೂರ್ಣ ಹೆಸರನ್ನು ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು. ಅನಕೃ ಅವರ ಪೂರ್ಣ ಹೆಸರೇನು ಅಂತ ಕೇಳಿದರೆ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅನ್ನೋದು ನಮ್ಮ ಉತ್ತರ ಆಗಿರಬೇಕು. ನೆಕ್ಸ್ಟ್ ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ ಇವರ ಕಾವ್ಯನಾಮ ಅರಾಮಿತ್ರ. ಅಶ್ವತ್ಥ ನಾರಾಯಣ ಕೂದುವಳ್ಳಿ ಇವರ ಕಾವ್ಯನಾಮ ಹೊಯ್ಸಳ. ಸೊ ಇಂತಹದ್ದನ್ನು ಕೇಳ್ತಾರೆ. ಹೊಯ್ಸಳ ಇದು ಯಾರ ಕಾವ್ಯನಾಮ ಅಂತ ಪ್ರಶ್ನೆ ಕೇಳ್ಬೋದು. ಯಾಕೆಂದರೆ ಅವರ ಹೆಸರಿಗೂ ಮತ್ತು ಅವರ ಕಾವ್ಯನಾಮಕ್ಕೂ ಎಲ್ಲೂ ಹೋಲಿಕೆ ಇರಲ್ಲ. ಆದರೆ ಅನಕೃ ಅವ್ರದ್ದು ಹೋಲಿಕೆ ಇದೆ, ಅರಾಮಿತ್ರ ಅವ್ರದ್ದು ಹೋಲಿಕೆ ಇದೆ. ಆದರೆ ಹೊಯ್ಸಳ ಅನ್ನೋದು ಒಂದು ವಿಶೇಷವಾದಂಥ ಪದ. ಅದನ್ನು ಬಳಸ್ಕೊಂಡು ಕಾವ್ಯವನ್ನು ರಚಿಸಿದವರು ಯಾರು ಅಂತ ಅಂದರೆ ಅಶ್ವತ್ಥ ನಾರಾಯಣ ಕೂದುವಳ್ಳಿ. ಅನಂತರ ಆದ್ಯ ರಂಗಾಚಾರ್ಯ ಶ್ರೀರಂಗ. ಕಸ್ತೂರಿ ರಂಗನಾಥ ನಾರಾಯಣ ಶರ್ಮ ಇವರ ಕಾವ್ಯನಾಮ ನಾ ಕಸ್ತೂರಿ. ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ KSN. ಓಕೆ, ಅವರ ಹೆಸರಿನ ಶಾರ್ಟ್ ಫಾರ್ಮಲ್ಲಿ ಕಾವ್ಯವನ್ನು ಬರೆದವರು. ಓಕೆ, ಕಾವ್ಯನಾಮ ಯಾವುದಿತ್ತು ಅಂದರೆ KSN. ನೆಕ್ಸ್ಟ್ KV ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು. ಕುಳುಕುಂದ ಶಿವರಾಯ ಇವರ ಕಾವ್ಯನಾಮ ನಿರಂಜನ. ನಿರಂಜನ ಇದು ಯಾರ ಕಾವ್ಯನಾಮ ಅಂತ ಪ್ರಶ್ನೆ ಕೇಳ್ಬೋದು. 4 ಆಪ್ಷನ್ ಕೊಟ್ಟಿರ್ತಾರೆ. ಕುಳುಕುಂದ ಶಿವರಾಯ ಅನ್ನೋದು ನಿಮ್ಮ ಉತ್ತರ ಆಗಿರಬೇಕು. ನೆಕ್ಸ್ಟ್ 10ನೆಯ ಕವಿ ಯಾರು ಅಂದರೆ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಇವರ ಕಾವ್ಯನಾಮ ಪೂಚಂತೆ. ಕುಂಬಾರ ವೀರಭದ್ರಪ್ಪ ಇವರ ಕಾವ್ಯನಾಮ ಕುಂವಿ. ಅನಂತರ ಕಯ್ಯಾರ ಕಿಂಗಣ್ಣರೈ ಇವರ ಕಾವ್ಯನಾಮ ದುರ್ಗಾದಾಸ್. ಇದು ಕೂಡ ಪ್ರಶ್ನೆ ಆಗ್ಬೋದು. ದುರ್ಗಾದಾಸ್ ಇದು ಯಾರ ಕಾವ್ಯನಾಮ ಅಂತ ಪ್ರಶ್ನೆ ಆಗ್ಬೋದು. ಓಕೆ, ನೆಕ್ಸ್ಟ್ ಕಸ್ತೂರಿ ರಘುನಾಥಾಚಾರ್ ರಂಗಾಚಾರ್ ಇವರ ಕಾವ್ಯನಾಮ ರಘುಸುತ. ನೆಕ್ಸ್ಟ್ ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಕಾವ್ಯನಾಮ GSS. ನೆಕ್ಸ್ಟು ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಇವರ ಕಾವ್ಯನಾಮ ಗೋರುಚ. ಗೋರುಚ ಅನ್ನೋದು ಗೊಂಡೇದಹಳ್ಳಿ ರುದ್ರಪ್ಪ ಚನ್ನಬಸಪ್ಪ ಅವರ ಕಾವ್ಯನಾಮ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಕಾವ್ಯನಾಮ ಯಾವುದು ಅಂದರೆ ಸೀತಾತನಯ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೀತಾತನಯ ಕಾವ್ಯನಾಮವನ್ನು ಬಳಸಿಕೊಂಡು ಕವಿತೆಯನ್ನು ರಚಿಸಿದಂತಹ ಕವಿ ಯಾರು ಅಂದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ನೆಕ್ಸ್ಟು ಗೋವಿಂದಾಚಾರ್ಯ ಭೀಮಾಚಾರ್ಯ ಜೋಶಿ ಇವರ ಕಾವ್ಯನಾಮ ಜಡಭರತ ಅಥವಾ ಅನಾಮಧೇಯ ಅನ್ನುವಂತಹ ಕಾವ್ಯನಾಮವನ್ನು ಬಳಸಿದ್ದಾರೆ. ನೆಕ್ಸ್ಟ್ ಚನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಇವರ ಕಾವ್ಯನಾಮ ಮಧುರ ಚೆನ್ನ. ಚಂದ್ರಶೇಖರ್ ಪಾಟೀಲ್ ಚಂಪಾ, ಸುಲಭವಾಗಿದೆ. ನೆಕ್ಸ್ಟು ಜಡೆ ರಂಗರಾವ್ ಇವರ ಕಾವ್ಯನಾಮ ರಘು. ನೆಕ್ಸ್ಟು ಜಗದ್ಗುರು ಶ್ರೀ ಚನ್ನಬಸವರಾಜ ದೇಶಿಕೇಂದ್ರ ನಿಡುಮಾಮಿಡಿ ಇವರ ಕಾವ್ಯನಾಮ ಜನಿ. ಅವರ ಹೆಸರಿನ ಆರಂಭದ ಅಕ್ಷರಗಳನ್ನು ಬಳಸ್ಕೊಂಡು ಕಾವ್ಯನಾಮವನ್ನಾಗಿ ಮಾಡಿಕೊಂಡಿದ್ರು, ಜನಿ. ಓಕೆ, ನೆಕ್ಸ್ಟು ಜಾನಕಿ S ಮೂರ್ತಿ ಇವರ ಕಾವ್ಯನಾಮ ವೈದೇಹಿ. ಜೀರಲಹಳ್ಳಿ ಶಂಕರೇಗೌಡ ಪರಮಶಿವಯ್ಯ ಇವರ ಕಾವ್ಯನಾಮ ಜೀಶಂಪ. GB ಜೋಶಿ ಇವರ ಕಾವ್ಯನಾಮ ಜೋಶಿ. ತಳುಕಿನ ರಾಮಸ್ವಾಮಿ ಸುಬ್ಬಾರಾವ್ ಇವರ ಕಾವ್ಯನಾಮ ತರಾಸು. ತಿರುಮಲೆ ರಾಜಮ್ಮ ಇವರ ಕಾವ್ಯನಾಮ ಭಾರತಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತಿ ಇದು ಯಾರ ಕಾವ್ಯನಾಮ ಅಂತ ಕೇಳ್ಬೋದು. ತಿರುಮಲೆ ರಾಜಮ್ಮ ಅವರ ಕಾವ್ಯನಾಮ. ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂ ಶ್ರೀ ಅಂತ ಇವರು ಕಾವ್ಯನಾಮವಾಗಿ ಬಳಸಿದ್ದಾರೆ. ದರಾ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ದುದ್ದ ಕೃಷ್ಣಯ್ಯಂಗಾರ್ ಇವರ ಕಾವ್ಯನಾಮ ಶ್ರೀವತ್ಸ. ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ DVG. ದೇ ಜವರೇಗೌಡ ದೇ ಜಗೌ. ದೊಡ್ಡರಂಗೇಗೌಡ ಮನುಜ. ದೇವುಡು ನರಸಿಂಹಶಾಸ್ತ್ರಿ ಇವರ ಕಾವ್ಯನಾಮ ದೇವುಡು ಅಥವಾ ಕುಮಾರ ಕಾಳಿದಾಸ. ಪಾಟೀಲ್ ಪುಟ್ಟಪ್ಪ ಪಾಪು. ಪಂಜೆ ಮಂಗೇಶರಾಯ್ ಕವಿಶಿಷ್ಯ. ಪದ್ಮಾ ರಾಮಚಂದ್ರರಾವ್ ನಿರುಪಮ. ಪುರೋಹಿತ ತಿರುನಾರಾಯಣ್ ನರಸಿಂಹಾಚಾರ್ಯ ಇವರ ಕಾವ್ಯನಾಮ ಪೂತಿನ. ಪಾಡಿಗಾರ್ ವೆಂಕಟರಮಣ ನರಸಿಂಹಾಚಾರ್ಯ ಇವರ ಕಾವ್ಯನಾಮ ಲಂಗುಲಾಚಾರ್ಯ. ಪುತ್ತಿಗೆ ಸುಬ್ರಹ್ಮಣ್ಯ ಆಚಾರ್ಯ ರಸಿಕ ಪುತ್ತಿಗೆ. ಬಳ್ಳಾರಿ ಭೀಮಸೇನ್ ರಾವ್ ಇವರ ಕಾವ್ಯನಾಮ ಬೀಚಿ. ಬಾಳಾಚಾರ್ಯ ಸಕ್ಕರಿ ಇವರ ಕಾವ್ಯನಾಮ ಶಾಂತಕವಿ.
ಬಾಲಕೃಷ್ಣ ಕಾಳಿಂಗಾರ್ ನಡುಮನೆ ಇವರ ಕಾವ್ಯನಾಮ ಬಾಕೀನ. ನೆಕ್ಸ್ಟು ಭೀಮರಾವ್ ಸಾಯಬಣ್ಣ ಪೋಳಿ ಇವರ ಕಾವ್ಯನಾಮ ಕುಮಾರಕ್ಕಯ್ಯ ಪೋಳ. ನೆಕ್ಸ್ಟು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಬಿ ಎಂ ಶ್ರೀ ಅವರ ಕಾವ್ಯನಾಮ ಶ್ರೀ. ಬೆಟಗೆರೆ ಕೃಷ್ಣ ಶರ್ಮ ಇವರ ಕಾವ್ಯನಾಮ ಆನಂದಕಂದ. ವಿ ಸೀತಾರಾಮಯ್ಯ ವಿ ಸಿ. ಅಂಬಳೆ ರಾಮಕೃಷ್ಣ ಶಾಸ್ತ್ರಿ ಎ ಆರ್ ಕೃ ಅಂತ ಇದೆ. ಮನಜವರಯ್ಯ ಮನಜ ಅಂತ ಬಳಸಿದ್ದಾರೆ. ನೆಕ್ಸ್ಟು ಎ ಆರ್ ಕೃಷ್ಣಶಾಸ್ತ್ರಿ ಶ್ರೀಪತಿ. ವ್ಯಾಸರಾಯ್ ಬಲ್ಲಾಳ ರಾಜೀವ. ಮನೋಹರ ಬಾಲಚಂದ್ರ ಗಾಣಿಕರ್ ಇವರ ಕಾವ್ಯನಾಮ ಕಾವ್ಯಪ್ರೇಮಿ ಅಥವಾ ಮನೋಹರ. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಇವರ ಕಾವ್ಯನಾಮ ತಿರುಕ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರ ಕಾವ್ಯನಾಮ ಶ್ರೀನಿವಾಸ. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ ಇವರ ಕಾವ್ಯನಾಮ ರಾಘವ ಅಥವಾ ಎಂ ವಿ ಸಿ. ಡಾಕ್ಟರ್ ಎಂ ಶಿವರಾಮ್ ಇವರ ಕಾವ್ಯನಾಮ ರಾಶಿ. ರಾಮೇಗೌಡ ಇವರ ಕಾವ್ಯನಾಮ ರಾಘವ್. ರಂಶ್ರೀ ಮುಗಳಿ ಇವರ ಕಾವ್ಯನಾಮ ರಸಿಕರಂಗ. ರಾಮಚಂದ್ರ ಭೀಮರಾವ್ ಕುಲಕರ್ಣಿ ಇವರ ಕಾವ್ಯನಾಮ ರಾವ್ ಬಹದ್ದೂರ್. ವಿನಾಯಕ ಕೃಷ್ಣ ಗೋಕಾಕ್ ಇವರ ಕಾವ್ಯನಾಮ ವಿನಾಯಕ. ವೆಂಕಟರಾವ್ ಇವರ ಕಾವ್ಯನಾಮ ಯಾವುದಾಗುತ್ತೆ ಅಂದರೆ ಭಾರತೀ ಪ್ರಿಯ. ವೆಂಕಟೇಶ್ ತಿರುಕೋ ಕುಲಕರ್ಣಿ ಇವರ ಕಾವ್ಯನಾಮ ಗಳಗನಾಥ. ವೆಂಕಟರಾವ್ ಕೈಲೂರ್ಕರ್ ಇವರ ಕಾವ್ಯನಾಮ ಕುಮಾರ ವೆಂಕಣ್ಣ. ಶ್ರೀನಿವಾಸ್ ನರಸಪ್ಪ ಕುಲಕರ್ಣಿ ಇವರ ಕಾವ್ಯನಾಮ ಜಗನ್ನಾಥದಾಸರು. ಎಂ ಸುಬ್ರಹ್ಮಣ್ಯ ರಾಜ್ ಅರಸ್ ಇವರ ಕಾವ್ಯನಾಮ ಚದುರಂಗ. ಸೊ ಇದು ಕೂಡ ಕೇಳ್ಬೋದು, ಚದುರಂಗ ಇದು ಯಾರ ಕಾವ್ಯನಾಮ ಅಂತ. ಸುಬ್ರಹ್ಮಣ್ಯ ರಾಜ್ ಅರಸ್ ಅವರು ಬಳಸುವಂತಹ ಕಾವ್ಯನಾಮ. ನೆಕ್ಸ್ಟು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಇವರ ಕಾವ್ಯನಾಮ ಸಂಸ. ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯರ್ ಎಚ್ ಎಸ್ ಕೆ. ಹಾರೋಗದ್ದೆ ಮಾನಪ್ಪ ನಾಯಕ್ ಹಾಮಾನ. ಸಿದ್ದಯ್ಯ ಪುರಾಣಿಕ್ ಕಾವ್ಯಾನಂದ ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ, ಮುಂದೆ ಕೂಡ ಕೇಳ್ಬೋದು. ಕಾವ್ಯಾನಂದ ಇದು ಯಾರ ಕಾವ್ಯನಾಮ ಅಂತ. ಸಿದ್ದಯ್ಯ ಪುರಾಣಿಕ್. ಸಿದ್ಧಲಿಂಗಯ್ಯ ನಿಸರ್ಗ ಕವಿ. ಆರ್ ವಿ ಕುಲಕರ್ಣಿ ರಾಕು. ಎಸ್ ಆರ್ ನಾರಾಯಣರಾವ್ ಭಾರತೀ ಸುತ. ಸಿದ್ದವನಹಳ್ಳಿ ಕೃಷ್ಣಯ್ಯ ಶರ್ಮ ಹರಟೆಮಲ್ಲ. ಸಿಂಪಿಲಿಂಗಣ್ಣ ಭರತ. ಅನಂತರ ಎಚ್ ಎಸ್ ಅನಸೂಯ ಇವರ ಕಾವ್ಯನಾಮ ತ್ರಿವೇಣಿ. ಎಚ್ ಆರ್ ರಘುನಾಥ್ ಭಟ್ ಇವರ ಕಾವ್ಯನಾಮ ರಘು ಅಂತ ಇದೆ. ಓಕೆ, ಸೊ ಇದಿಷ್ಟು ನಿಮಗೆ ಪ್ರಮುಖ ಕವಿಗಳು ಮತ್ತು ಅವರ ಕಾವ್ಯನಾಮಗಳ ಸಂಗ್ರಹ. ನಾನು ನಿಮಗೆ ಕೊಡುವಂತಹ ಒಂದು ಸಲಹೆ ಏನು ಅಂದರೆ, ಕವಿಗಳ ಹೆಸರು ಮತ್ತು ಅವರ ಕಾವ್ಯನಾಮ ಕಂಪ್ಲೀಟಾಗಿ ಚೇಂಜ್ ಇರುತ್ತಲ್ಲ, ಡಿಫ್ರೆಂಟ್ ಆಗಿರುತ್ತಲ್ಲ, ಅಂಥದ್ದನ್ನೇ ಪ್ರಶ್ನೆಯಾಗಿ ಕೇಳ್ತಾರೆ. ಓಕೆ, ಈಗ ಉದಾಹರಣೆಗೆ ಹೇಳೋದಾದರೆ ತ್ರಿವೇಣಿ ಅವ್ರದ್ದು ಕೇಳ್ಬೋದು, ಅನಂತರ ಭಾರತೀ ಸುತ ಅಂತ ಕೇಳ್ಬೋದು, ನಿಸರ್ಗ ಕವಿ ಅಂತ ಕೇಳ್ಬೋದು, ಕಾವ್ಯಾನಂದ ಅಂತ ಕೇಳ್ಬೋದು. ಸೊ ಇಂಥದ್ದನ್ನು ಕೇಳ್ತಾರೆ. ಹೆಸರಿಗೂ ಮತ್ತು ಅವರ ಕಾವ್ಯನಾಮಕ್ಕೂ ಲಿಂಕ್ ಇರೋದನ್ನು ಅಥವಾ ನಾವು ಅದನ್ನು ಗೆಸ್ ಮಾಡ್ಬೋದು ಅನ್ನೋವಂಥದ್ದನ್ನು ಕೊಡೋದಿಲ್ಲ ಪರೀಕ್ಷೆಗಳಲ್ಲಿ. ಕಾವ್ಯನಾಮ ಕಂಪ್ಲೀಟಾಗಿ ಚೇಂಜ್ ಇರುತ್ತಲ್ಲ, ವಿಶೇಷವಾಗಿರುತ್ತಲ್ಲ, ಅಂಥದ್ದನ್ನು ಪ್ರಶ್ನೆಯಲ್ಲಿ ಕೇಳ್ತಾರೆ. ಓಕೆ, ಸೊ ಈಗ ನೀವು ಕಲಿಯಬೇಕಾದ್ರೆ ಇವೆಲ್ಲವನ್ನು ಕಲೀಲಿ ಅಂತ ಎಲ್ಲ ಸಂಗ್ರಹವನ್ನು ಕೊಟ್ಟಿದ್ದೀನಿ. ಒಟ್ಟು 75 ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ನಾವು ನೋಡಿದ್ದೀವಿ. ಈಗ ನೆಕ್ಸ್ಟು ವಚನಕಾರರು ಮತ್ತು ಅವರ ಅಂಕಿತ ನಾಮವನ್ನು ನೋಡೋಣ. ಇದನ್ನು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಹಾಗಾಗಿ ಅದರ ಸಂಗ್ರಹವನ್ನು ಕೂಡ ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡೋಣ. ಇಲ್ಲಿ ಪ್ರಮುಖ ಹರಿದಾಸರು ಮತ್ತು ವಚನಕಾರರ ಅಂಕಿತ ನಾಮಗಳಿದೆ. ಕನಕದಾಸರು ಕಾಗಿನೆಲೆ ಯಾದಿಕೇಶವ ಅನ್ನುವಂಥ ಅಂಕಿತದಲ್ಲಿ ಕೀರ್ತನೆಯನ್ನು ಬರೆದವರು. ಅನಂತರ ಗೋಪಾಲದಾಸರು ಗೋಪಾಲ ವಿಠಲ. ಜಗನ್ನಾಥದಾಸರು ಜಗನ್ನಾಥ ವಿಠಲ. ಪುರಂದರದಾಸರು ಪುರಂದರ ವಿಠಲ. ಮಹಿಪತಿದಾಸರು ಗುರು ಮಹಿಪತಿ. ನರಹರಿ ತೀರ್ಥರು ರಘುಪತಿ. ವ್ಯಾಸರಾಯರು ವ್ಯಾಸ ವಿಠಲ. ಶ್ರೀಪಾದರಾಯರು ರಂಗವಿಠಲ. ವಾದಿರಾಜರು ಹಯವದನ. ಸೊ ಈ ರೀತಿ ಡಿಫ್ರೆಂಟ್ ಆಗಿರುತ್ತಲ್ಲ ಕಂಪ್ಲೀಟಾಗಿ. ಹಯವದನ ಅನ್ನುವಂತಹ ಅಂಕಿತನಾಮ ಯಾವ ಕೀರ್ತನಾಕಾರರದ್ದು ಅಂತ ಕೇಳ್ಬೋದು. ಅದಕ್ಕೆ ಹಯವದನ ಅನ್ನೋದು ವಾದಿರಾಜರ ಅಂಕಿತನಾಮ. ನೆಕ್ಸ್ಟು ವೈಕುಂಠದಾಸರು ವೈಕುಂಠ. ಹೆಳವನಕಟ್ಟೆಗಿರಿಯಮ್ಮ ರಂಗನಾಥ. ರಾಘವೇಂದ್ರರು ಧೀರವೇಣುಗೋಪಾಲ. ಮೋಹನದಾಸರು ಮೋಹನವಿಠಲ. ಅಲ್ಲಮಪ್ರಭು ಗುಹೇಶ್ವರ. ಅರಿವಿನ ಮಾರಿತಂದೆ ಸದಾಶಿವ ಮೂರ್ತಿಲಿಂಗ. ಅಮುಗೆ ರಾಯಮ್ಮ ಅಮುಗೇಶ್ವರ. ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ. ಅಕ್ಕಮ್ಮ ಆಚಾರವೇ ಪ್ರಾಣವಾದ ರಾಮಲಿಂಗೇಶ್ವರ. ಅನ್ನದಾನೀಶ್ವರ ಮಹಾಸ್ವಾಮಿಗಳು ಬಳಸುವಂತಹ ಅಂಕಿತನಾಮ ಏನು ಅಂದರೆ ಮೃಡಗಿರಿ ಅನ್ನದಾನೀಶ. ಅಮ್ಮಿದೇವಯ್ಯ ಚನ್ನಬಸವಣ್ಣ ಪ್ರಿಯ ಕಮಲೇಶ್ವರ ಲಿಂಗ. ನೆಕ್ಸ್ಟ್ ಆಯ್ದಕ್ಕಿ ಮಾರಯ್ಯ ಅಮರೇಶ್ವರ ಲಿಂಗ. ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ. ಆದಯ್ಯ ಸೌರಾಷ್ಟ್ರ ಸೋಮೇಶ್ವರ. ಉರಿಲಿಂಗ ಪೆದ್ದಿಗಡ ಪುಣ್ಯಸ್ತ್ರೀ ಕಾಳವ್ವೆ
ಇವರ ಅಂಕಿತನಾಮ ಉರಿಲಿಂಗ ಪೆದ್ದಿಲಿಂಗ. ಓಕೆ, ಉರಿಲಿಂಗ ಪೆದ್ದಿಲಿಂಗ. ನೆಕ್ಸ್ಟು ಏಲೇಶ್ವರ ಕೇತಯ್ಯ, ಇವರ ಕಾವ್ಯನಾಮ ಏಲೇಶ್ವರ ಲಿಂಗ. ಒಕ್ಕಲಿಗ ಮುದ್ದಣ್ಣ ಕಾಮಭೀಮ ಜೀವದೊಡೆಯ. ಅಂಬಿಗರ ಚೌಡಯ್ಯ ಅಂಬಿಗ ಚೌಡಯ್ಯ. ಕಲಕೇತಯ್ಯ ಮಗಲೇಶ್ವರ ಲಿಂಗ. ಕನ್ನಡಿ ಕಾಯಕದ ಅಮ್ಮಿದೇವ, ಇವರ ಕಾವ್ಯನಾಮ ಕಮಲೇಶ್ವರ ಲಿಂಗ. ಕನ್ನಡಿ ಕಾಯಕದ ರೇವಮ್ಮ, ಇವರ ಕಾವ್ಯನಾಮ ಸದ್ಗುರು ಸಂಘ ನಿರ್ಲಿಂಗ. ಕಣ್ಣಿಯ ಕಾಯಮ್ಮ. ಓಕೆ, ಕಾಲಕಣ್ಣಿಯ ಕಾಯಮ್ಮ, ಇವರ ಕಾವ್ಯನಾಮ ನಿರ್ಭೀತಿ ನಿಜಲಿಂಗ. ಗುಪ್ತ ಮಂಚಣ್ಣ ನಾರಾಯಣ ಪ್ರಿಯ ರಾಮನಾಥ. ಗೊಗ್ಗವ್ವ, ಇವರ ಕಾವ್ಯನಾಮ ನಾಸ್ತಿನಾಥ. ಚನ್ನಬಸವಣ್ಣ ಕೂಡಲ ಚೆನ್ನ ಸಂಗಮದೇವ. ಟಕ್ಕೆಯ್ಯ ಬೊಮ್ಮಣ್ಣ, ಇವರ ಕಾವ್ಯನಾಮ ಕಲಾಂತಕ ಭೀಮೇಶ್ವರ ಲಿಂಗ. ಡೋಹರ ಕಕ್ಕಯ್ಯ, ಇವರ ಕಾವ್ಯನಾಮ ಕಾಮಹರ ಪ್ರಿಯ ರಾಮನಾಥ. ದೇವರ ದಾಸಿಮಯ್ಯ ರಾಮನಾಥ, ಜೇಡ್ರ ದಾಸಿಮಯ್ಯ ಅಂತ ಕೂಡ ಹೇಳ್ತೀವಿ, ದೇವರ ದಾಸಿಮಯ್ಯ ಅಂತ ಕೂಡ ಹೇಳ್ತೀವಿ. ಇವರ ಅಂಕಿತನಾಮ ರಾಮನಾಥ. ನಿಜಗುಣ ಶಿವಯೋಗಿ, ಇವರ ಅಂಕಿತನಾಮ ಗುರುಶಂಭುಲಿಂಗ. ನುಲಿಯ ಚಂದಯ್ಯ ಚಂದೇಶ್ವರ ಲಿಂಗ. ಬಸವಣ್ಣ ಕೂಡಲ ಸಂಗಮದೇವ. ಬಾಲಸಂಗಣ್ಣ ಕಮಟೇಶ್ವರ ಲಿಂಗ. ಬೋಂತಾದೇವಿ ಬೀಡಾಡಿ. ಮಡಿವಾಳ ಮಾಚಯ್ಯ ಕಲಿದೇವ. ಮಾದರ ಚೆನ್ನಯ್ಯ ನಿಖಳಂಕ ಮಲ್ಲಿಕಾರ್ಜುನ. ಮುಕ್ತಾಯಕ್ಕ ಅಜಗಣ್ಣ ತಂದೆ ಅಂತ ಬರುತ್ತೆ. ಲಕ್ಷ್ಮಮ್ಮ ಅಗಜೇಶ್ವರ ಲಿಂಗ. ಅನಂತರ ವೀರಶಂಕರ ದಾಸಯ್ಯ ಗಣಗುರು ಶಿವಲಿಂಗ ರಾಮನಾಥ. ಸಕಲೇಶ ಮಾದರಸ ಸಕಲೇಶ್ವರ ದೇವ. ಸತ್ಯಕ್ಕ ಶಂಭುಜಕ್ಕೇಶ್ವರ, ಇದು ಕೂಡ ಪ್ರಶ್ನೆ ಕೇಳ್ಬೋದು. ಶಂಭುಜಕ್ಕೇಶ್ವರ ಇದು ಯಾರ ಅಂಕಿತನಾಮ ಅಂತ. ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೂಡೆ ಸಂಕವ್ವ ನಿರ್ಲಜ್ಜೇಶ್ವರ. ಸೊಡ್ಡಳ ಬಾಚರಸ ಸೊಡ್ಡಳ. ಹೆಂಡದ ಮಾರಯ್ಯ ಧರ್ಮೇಶ್ವರ ಲಿಂಗ. ಹಾವಿನಾಳ್ ಕಲ್ಲಯ್ಯ ಮಹಾಲಿಂಗ ಕಲ್ಲೇಶ್ವರ. ತೋಂಟದ ಸಿದ್ಧಲಿಂಗಯತಿ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಶಿವಮೂರ್ತಿ ಮುರುಘರಾಜೇಂದ್ರರು ಬಸವಪ್ರಿಯ ಮುರುಘ ಅನ್ನುವಂತಹ ಅಂಕಿತನಾಮವನ್ನು ಬಳಸಿದ್ದಾರೆ. ಓಕೆ, ಇದು ಹರಿದಾಸರು ಮತ್ತು ವಚನಕಾರರ ಅಂಕಿತನಾಮಗಳು. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕಲೆಕ್ಟ್ ಮಾಡಿ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದರಲ್ಲೂ ಕೂಡ ವಿಶೇಷವಾಗಿರುವಂತಹ ಮತ್ತು ಇಂಪಾರ್ಟೆಂಟ್ ಅಂತ ಆಗಿರುವಂಥದ್ದನ್ನೇ ಕೇಳ್ತಾರೆ. ಓಕೆ, ಸೊ ನೀವು ಕಲಿಬೇಕಾದ್ರೆ ಎಲ್ಲವನ್ನ ಒಂದು ಸರ್ತಿ ರಿವಿಷನ್ ಮಾಡ್ಕೊಳ್ಬೇಕು. ಎರಡು ಮೂರು ಬಾರಿ ಪ್ರಾಕ್ಟೀಸ್ ಮಾಡಲಿ ಅಂತ ಎಲ್ಲವನ್ನ ಸಂಗ್ರಹ ಮಾಡಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಪದಗಳ ಅರ್ಥವನ್ನು ಕೇಳಿದ್ದೀರಿ, ಭಾಗ 2 ಮಾಡಿ ಅಂತ. ಅದನ್ನು ಮುಂದಿನ ಸೆಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದಿಷ್ಟು ಮಾಹಿತಿ ಏನು ಅಂತ ಅಂದರೆ, ಈಗ ನಾನು ಕಡ್ಡಾಯ ಕನ್ನಡ ತರಗತಿ ಆರಂಭ ಮಾಡಿದಾಗಿಂದ, ಅಂದರೆ ಒಂದು 2-3 ದಿನದ ತರಗತಿಯನ್ನು ಯಾರೆಲ್ಲ ನೋಡಿದಿರಿ ಅದರಲ್ಲೂ 1-2-3 ಕರೆಕ್ಷನ್ ಮಾಡ್ಕೊಳ್ಳೋದಿದೆ. ಸೊ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಪ್ಪುಗಳಾಗಿದ್ದರೆ ಅದನ್ನು ತಿದ್ಕೊಂಡು ಹೋಗಬೇಕು, ಅದನ್ನು ಹಾಗೆ ಬಿಡಬಾರ್ದು ಅನ್ನೋದು. ಸೊ ಎಲ್ಲಿ ತಪ್ಪಾಗಿತ್ತು ಅಂತ ಅಂದರೆ ಕುಂಭ ಸಂಭವ. ಓಕೆ, ಅದನ್ನು ಸರಿ ಮಾಡ್ಕೊಳ್ರಿ. ಕುಂಭ ಸಂಭವ ನಾನು ಹೇಳುವಾಗ ಕರ್ಣ ಅಂತ ಹೇಳಿದ್ದೀನಿ, ಪುಸ್ತಕದಲ್ಲೂ ಹಾಗೆ ಇತ್ತು, ಹಾಗಾಗಿ ನಾನು ಅದನ್ನೇ ಟೈಪ್ ಮಾಡ್ಕೊಂಡಿದ್ದೆ. ಕುಂಭ ಸಂಭವ ಅಂತ ಅಂದರೆ ದ್ರೋಣ. ನಾನು ಆಮೇಲೆ ಚೆಕ್ ಮಾಡಿ ಇದನ್ನು ಕರೆಕ್ಷನ್ ಮಾಡಿದ್ದೀನಿ. ಕುಂಭ ಸಂಭವ ದ್ರೋಣ. ಅನಂತರ ಮತ್ತೊಂದು ಕಡೆ ಮಿಸ್ಟೇಕ್ ಆಗಿದೆ, ರಾಮನಂ. ಇದು ಹಳೆಗನ್ನಡ ಪದ. ಇದು ಯಾವ ವಿಭಕ್ತಿ ಪ್ರತ್ಯಯ ಅನ್ನೋದ್ರಲ್ಲಿ ನಾನು ತೃತೀಯ ಅಂತ ಹೇಳಿದ್ದೀನಿ, ಆದರೆ ಸರಿಯಾದ ಉತ್ತರ ದ್ವಿತೀಯ. ಇದನ್ನು ಕೂಡ ಸರಿ ಮಾಡ್ಕೊಳ್ಳಿ. ದಯವಿಟ್ಟು ತಪ್ಪಾಗಿರೋದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ತಪ್ಪಾಗಿರೋದಕ್ಕೆ ಕ್ಷಮೆ ಇರಲಿ. ಓಕೆ, ನೆಕ್ಸ್ಟು ಇನ್ನೊಂದು ಪುಸ್ತಕದಲ್ಲಿ ಗೋರ ಅಂತಲೇ ಕೊಟ್ಟಿದ್ದಾರೆ, ಅದರ ತತ್ಸಮ ತದ್ಭವದಲ್ಲಿ ಗೂಗೆ ಅಂತ ಆಗುತ್ತೆ, ಆದರೆ ಗೂಕ ಗೂಗೆ. ಇದನ್ನು ನಾನು ಟೆಲಿಗ್ರಾಮಲ್ಲಿ ಕೂಡ ಶೇರ್ ಮಾಡಿದ್ದೆ, ಗೂಕ ಗೂಗೆ. ಓಕೆ, ಸೊ ಈ ರೀತಿ ತಪ್ಪುಗಳಾದಾಗ ನನ್ನ ತರಗತಿ ಏನಿದೆ ಅದರಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ಸ್ ಆಗಿದೆ ಅಂತ ಅಂದರೆ ನಾನು ಅದನ್ನು ನನ್ನ ಗಮನಕ್ಕೂ ಬಂದಿದ್ದರೆ ನಾನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದನ್ನು ಪಿನ್ ಮಾಡಿರ್ತೀನಿ, ಅದನ್ನು ಕರೆಕ್ಷನ್ ಮಾಡಿಕೊಳ್ಳಿ ಅಂತ. ಸೊ ಹಾಗಾಗಿ ಅದನ್ನ ಒಂದು ಸತಿ ಚೆಕ್ ಮಾಡಿಕೊಳ್ಳ್ರಿ. ತರಗತಿ ರೆಗ್ಯುಲರ್ ಆಗಿ ನೋಡೋರಿಗೆ ಈಗ ಈ ತಪ್ಪುಗಳು ಸರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಎಲ್ಲಾದರೂ ತಪ್ಪುಗಳಾಗಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಸರಿ ಮಾಡ್ತೀವಿ. ಪುಸ್ತಕದಲ್ಲಿರೋದನ್ನು ನಾವು ಟೈಪ್ ಮಾಡ್ಕೊಂಡಿರ್ತೀವಿ, ಸೊ ಅದನ್ನೇ ಹೇಳ್ತಾ ಇರ್ತೀನಿ. ತಪ್ಪುಗಳಾದಾಗ ನೀವು ತಿಳಿಸಿದ್ರೆ ಅದನ್ನ ಖಂಡಿತವಾಗ್ಲೂ ಕರೆಕ್ಷನ್ ಮಾಡ್ತೀನಿ. ಆದಷ್ಟು ತಪ್ಪುಗಳ ಸಂಖ್ಯೆ ಕಡಿಮೆನೇ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಿರ್ತೀನಿ ನನ್ನ ತರಗತಿಯಲ್ಲಿ. ತಪ್ಪಿನಿಂದ ಎಲ್ಲಾದರೂ ತಪ್ಪುಗಳಾಗಿದ್ದರೆ ಖಂಡಿತವಾಗ್ಲೂ ಅದನ್ನ ಸರಿಪಡಿಸ್ಕೊಂಡು ಕಲಿಯುವಂಥ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಯಾರೂ ಕೂಡ ಇಲ್ಲಿ 100% ಇರೋದಿಲ್ಲ, ನಮ್ಮಿಂದಲೂ ಕೂಡ ತಪ್ಪಾಗಿರುತ್ತೆ. ಸೊ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.